ನಮಸ್ಕಾರ ಮತ್ತು ಆಗಮನ ಮಾಧ್ಯಮಕ್ಕೆ ಸುಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ನಾಗಮಂಗಳ ಯುಗಾದಿ ಹಬ್ಬ ಬಂತು ಎಂದರೆ ಮನೆಯನ್ನು ಸ್ವಚ್ಛತೆ ಮಾಡಿ ಹಬ್ಬ ಆಚರಣೆ ಮಾಡಿದರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಯುಗಾದಿ ಹಬ್ಬದ ಪ್ರಯುಕ್ತ ಮಾರ್ಚ್ 18, 19ರಂದು 22ನೇ ವರ್ಷದ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ಆಚರಣೆ ವರದಿ. ನಮಸ್ಕಾರ. ನಾವೀಗ ನಮ್ಮ ನಾಗತಿಹಳ್ಳಿಯ ಸಿಹಿ ಕನಸು ರಂಗಮಂದಿರದಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ. ನಾನು ಮತ್ತು ನನ್ನ ಸಹೋದರ ಸಹೋದರಿಯರೆಲ್ಲ ಇಲ್ಲಿ ಸುತ್ತುವರೆದಿದ್ದಾರೆ ಬೇರೆ ಬೇರೆ ಕೆಲಸದಿಂದ. ಇವತ್ತು ಮತ್ತು ನಾಳೆ 22ನೇ ವರ್ಷದ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ನಡೀತಾ ಇದೆ. ಸತತವಾಗಿ 22ನೇ ವರ್ಷ ನಾವು ನಡೆಸ್ಕೊಳ್ತಾ ಇದ್ದೀವಿ. ಹೋದ ವರ್ಷ ಶತಮಾನೋತ್ಸವ ಆಯಿತು ನಮ್ಮ ಶಾಲೆಗೆ. ಈಗ 101ನೇ ವರ್ಷ ನಮ್ಮ ಶಾಲೆಗೆ. ಈ ಶಾಲಾವರಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಾವು ಈ ಹಬ್ಬವನ್ನು ಆಚರಿಸ್ತೇವೆ. ಇವತ್ತಿನ ವಿಶೇಷ ಏನಂದರೆ ಸುಮಾರು 5 ಸಂಸ್ಥೆಗಳು ಇಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ಇಟ್ಟುಕೊಂಡಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಶಾಂತಲಾ ಅವರು ಮತ್ತು ಅವರ ಅನೇಕ ವೈದ್ಯರು, ಪ್ರಸೂತಿ ತಜ್ಞರು, ಗೈನಕಾಲಜಿ ಡಾಕ್ಟರ್ಗಳು, ಗ್ರಾಮೀಣ ಹೆಣ್ಣು ಮಕ್ಕಳ ಸಮಸ್ಯೆಗಳು, ವಿಶೇಷವಾಗಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ, ಕ್ಯಾನ್ಸರ್ ಸಂಬಂಧಪಟ್ಟಂತಹ ಇತ್ಯಾದಿಗಳ ಪರಿಶೀಲನೆ ಮಾಡಲಿಕ್ಕೆ ಆ ಶಾಲೆಯ ಕೊಠಡಿಯಲ್ಲಿ ಸಜ್ಜಾಗಿದ್ದಾರೆ. ಇನ್ನೊಂದು ಬದಿಯಲ್ಲಿ ಜಯದೇವ ಆಸ್ಪತ್ರೆಯ ಹೃದ್ರೋಗ ಸಂಬಂಧಿಯಾದ ಚಿಕಿತ್ಸೆ ನೀಡಲಿಕ್ಕೆ ಬೆಂಗಳೂರಿನಿಂದ ಇನ್ನೊಂದು ಸಂಸ್ಥೆ ಜಯದೇವ, ಇನ್ನೊಂದು ಸಂಸ್ಥೆ ಇದ್ದರೆ ವಿಂಟೋ ಆಸ್ಪತ್ರೆಯಿಂದ ಬಂದಿದ್ದಾರೆ. ಅವರು ಕಣ್ಣಿನ ಚಿಕಿತ್ಸೆ ಬೆಂಗಳೂರಿನಿಂದ ಬಂದಿದ್ದಾರೆ, ನೇತ್ರ ಚಿಕಿತ್ಸೆಯನ್ನು ನೀಡಲಿಕ್ಕೆ, ತಪಾಸಣೆ ಮಾಡಲಿಕ್ಕೆ. ಇನ್ನು ಸಕ್ಕರೆ ಕಾಯಿಲೆ ಮತ್ತು ರಕ್ತದ ತಡ ನೋಡಲಿಕ್ಕೆ ಅದಕ್ಕೆ ನನ್ನ ಸಹೋದರ ನಾಗತಿಹಳ್ಳಿಯ NN ಶ್ರೀನಿವಾಸ್ ಕೆಲವು ಗೆಳೆಯರು ಕರ್ಕೊಂಡಿದ್ದಾರೆ ಎಂಡೋಕ್ರೈನಾಲಜಿ ಡಿಪಾರ್ಟ್ಮೆಂಟಿಂದ. ಇದ್ರ ಜೊತೆಗೆ ಬಹಳ ಮುಖ್ಯವಾದದ್ದು ಉಚಿತ ಔಷಧಿಗಳನ್ನು ವಿತರಣೆ ಮಾಡಲಿಕ್ಕೆ ಮೈಕ್ರೋ ಲ್ಯಾಬ್ ಸಂಸ್ಥೆಯಿಂದ ನಾಗೇಂದ್ರ ಪ್ರಸಾದ್ ಬರ್ತಾರೆ. ಅದು ಒಂದು ಕೊಠಡಿಯಲ್ಲಿ ನಡೀತಾ ಇದೆ. ಇದಕ್ಕಿಂತ ಇದೆಲ್ಲ ಕೆಲಸಗಳಷ್ಟೇ ಮಹತ್ವದ ಏನಂದರೆ, ಒಬ್ಬರು ಹೆಣ್ಣು ಮಗಳು ಶೀಲಾ ಅಂತ, ಅವರು ತಮ್ಮ ಸ್ವಯಂ ಸೇವಕರನ್ನು ಕರ್ಕೊಂಡು ಬಂದು ಇಡೀ ಕ್ಯಾಂಪಸ್ಸನ್ನು ಸ್ವಚ್ಛವಾಗಿ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸೇವೆ. ಇಲ್ಲಿಯ ಶೌಚಾಲಯಗಳಿಂದ ಹಿಡಿದು, ರಂಗಮಂದಿರದಿಂದ ಹಿಡಿದು, ಗ್ರಂಥಾಲಯದಿಂದ ಹಿಡಿದು, ವೈದ್ಯಕೀಯ ತಪಾಸಣೆ ಮಾಡೋ ಜಾಗವನ್ನು ಅವರು ಉಳಿಸಿ ಒರೆಸಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದೆಲ್ಲ ಸಾಂಕೇತಿಕ. ಆ ರೀತಿಯ ಸಹಾಯಕ್ಕೆ ನಾನು ಅವರಿಗೆಲ್ಲ ಬಹಳ ಕೃತಜ್ಞನಾಗಿದ್ದೇನೆ. ಇವರೆಲ್ಲ ಇರೋದ್ರಿಂದ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ನಡೀತಾ ಇದೆ. ನನ್ನ ಒಬ್ಬರಿಂದ ಖಂಡಿತ ಇದು ಆಗ್ತಾ ಇದೆ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡೋಣ. ಇನ್ನು ಸಾಯಂಕಾಲ ಇವತ್ತು ನಮ್ಮ ಶಾಲಾ ಮಕ್ಕಳ ನಾಟಕ ಇದೆ. ಆಮೇಲೆ ಕಿಕ್ಕೇರಿ ಕೃಷ್ಣಮೂರ್ತಿಯವರ ಸುಲಭ ಸಂಗೀತ ಇದೆ, ಅದ್ದೂರಿಯಾಗಿ 1 ಗಂಟೆ ಅವಧಿ. ನಂತರ ಅದರ ಅಧ್ಯಕ್ಷತೆಯನ್ನು ಶ್ರೀ ವೈದ್ಯ ಮುದ್ದುಕೃಷ್ಣ ಅವರು ವಹಿಸಿಕೊಂಡಿದ್ದಾರೆ. ಸಪ್ನಾ ಬುಕ್ ಸ್ಟಾಲ್ನ ಶ್ರೀ ರುದ್ರೇಗೌಡರು ಮುಖ್ಯ ಅತಿಥಿಗಳಾಗಿದ್ದಾರೆ. ಹೀಗಾಗಿ ಇವತ್ತು ಸಂಜೆ ರಸದೌತಣ, ಸಂಗೀತದ ರಸದೌತಣ ಇದೆ. ಇದೆಲ್ಲದರ ಜೊತೆಗೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ NFL ಈ ಸಂಸ್ಥೆಯಿಂದ ರೈತರಿಗಾಗಿ ಉಚಿತವಾದಂತಹ ಅನೇಕ ಮಾಹಿತಿಗಳನ್ನು ನೀಡತಕ್ಕಂಥ ವಿಡಿಯೋ, ಉಪನ್ಯಾಸ,
ಮತ್ತು ಅವ್ರದ್ದೇ ಒಂದು ಸ್ಟಾಲನ್ನು ಹಾಕಿದ್ದಾರೆ ರೈತರಿಗೆ ಕೆಲವು ಮಾಹಿತಿಯನ್ನು ಕೊಡಲಿಕ್ಕೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಜ್ಞಾನೇಶ್ ಅಂತ ಒಬ್ಬರು ಉಪನ್ಯಾಸ PhD ಅಗ್ರಿಕಲ್ಚರಲ್ ಸೈನ್ಸಲ್ಲಿ PhD ಮಾಡಿರ್ತಕ್ಕಂಥವ್ರು, ಅವರ ಉಪನ್ಯಾಸ ಇದೆ. ಇಷ್ಟು ಇಂದು ನಡೆಯಲಿರತಕ್ಕಂಥ ಅಂದರೆ 18 ಮಾರ್ಚ್ ಬುಧವಾರ ನಡೆಯತಕ್ಕಂಥ ಕಾರ್ಯಕ್ರಮ. ಇನ್ನು ನಾಳೆ ಹಬ್ಬ ಆದ್ದರಿಂದ ಬೆಳಗಿನ ಹೊತ್ತು ಯಾರು ಎಲ್ಲರೂ ಹಬ್ಬದಲ್ಲಿ ತೊಡಗಿದ್ದಾರೆ. ಮಧ್ಯಾಹ್ನದ ನಂತರ ಶುರುವಾಗುತ್ತೆ ಜನಪದ ನೃತ್ಯಗಳಿಂದ. ಜನಪದ ನೃತ್ಯಗಳ ನಂತರ ಸಂಜೆ ಸಭಾ ಕಾರ್ಯಕ್ರಮ ಶುರುವಾಗುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ನಾವು ಅನ್ನುವಂಥ ಒಂದು ಪುಸ್ತಕ ಬಿಡುಗಡೆ ಮಾಡ್ತೇವೆ. ಈ ಪುಸ್ತಕ ವಿಶೇಷ ಏನು ಅಂದರೆ, ನಾನು ಕಳೆದ ವರ್ಷ ಇವ್ರನ್ನೆಲ್ಲ ರೈತರನ್ನ ಉತ್ತರ ಪ್ರದೇಶಕ್ಕೆ ಪ್ರವಾಸ ಕರ್ಕೊಂಡು ಹೋಗಿದ್ದೆ. ಎಲ್ಲ ರೈತರು ಬರೆದಂತಹ ಒಂದು ರೈತರೇ ಬರೆದ ಸಮೂಹ ಪ್ರವಾಸ ಕಥನ. ಅದನ್ನು ನಮ್ಮ ಗೆಳೆಯ ಡಾಕ್ಟರ್ ಶಿವಕುಮಾರ್ ಕಾರ್ಯಪುರ ಸಂಪಾದಕರಾಗಿ ಕೆಲಸ ಮಾಡಿದ್ದಾನೆ. ಸಹ ಸಂಪಾದಕರಾಗಿ ನಮ್ಮ ದಿನೇಶ್ ಹರಿನಲ್ಲಿ ಮತ್ತು ಕಾಂತರಾಜು ನಾಗರಿಕರಲ್ಲಿ ಸಹ ಸಂಪಾದಕರ ಕೆಲಸ ಮಾಡಿದ್ದಾರೆ. ಆ ಪುಸ್ತಕ ಬಿಡುಗಡೆಯಾಗಿದೆ. ನಮ್ಮ ಹಳ್ಳಿಯ DDP ಆಗಿರೋ ನಿವೃತ್ತ DDP ಅವರು ಶ್ರೀ ಗಂಗಾಧರ ಗೌಡರು ಬಿಡುಗಡೆ ಮಾಡ್ತಾರೆ. ಅದನ್ನು ಬಹಳ ಇದರ ನಡುವೆ ಇತ್ತೀಚೆಗಷ್ಟೇ ತೀರಿಕೊಂಡ ನನ್ನ ಪ್ರೀತಿಯ ಮಿತ್ರ ಶ್ರೀನಿವಾಸ್ ಕರಿಯಪ್ಪ ಅವರು ಒಂದು ಶ್ರದ್ಧಾಂಜಲಿ 2 ಮಾತುಗಳು ಅದನ್ನು ಕೂಡ ಜೊತೆಗೆ ಅದೆಲ್ಲ ಕಾರ್ಯಕ್ರಮಗಳಾದ ಮೇಲೆ ಸಮಾರಂಭದಲ್ಲಿ 2 ಮುಖ್ಯವಾದ ಅಭಿನಂದನೆಗಳು. ಒಂದು ನಮ್ಮ ಜಿಲ್ಲೆಗೆ ಈ ಸಲ ಪದ್ಮಶ್ರೀ ಪ್ರಶಸ್ತಿ ಶ್ರೀ ಅಂಕೇಗೌಡರು, ಪುಸ್ತಕ ಮನೆಯ ಅಂಕೇಗೌಡರು ಅವರಿಗೆ ಕುಟುಂಬ ಸಮೇತ ದಂಪತಿಗಳಿಗೆ ಸನ್ಮಾನ ಆಗಿದೆ. ಇನ್ನೊಬ್ಬ ವಿಶೇಷ ವ್ಯಕ್ತಿ ದೆಹಲಿಯಿಂದ ಬರ್ತಾರೆ, ವಿಠಲ್ ಅಂತ. ವಿಠಲ್ ಅವರು ನ್ಯಾಷನಲ್ ಫರ್ಟಿಲೈಸರ್ಸ್ನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಅವರು ನಮ್ಮ ಪ್ರವಾಸದಲ್ಲಿ ತುಂಬ ನಮಗೆ ಸಹಾಯ ಮಾಡಿದರು. ಅವರು ಮತ್ತು ನಮ್ಮ ಹಳ್ಳಿಯ IAS ಆಗಿರ್ತಕ್ಕಂಥ ರವಿಕುಮಾರ್ ಅವರು ದೆಹಲಿಯಿಂದ ತುಂಬ ಸಹಾಯ ಮಾಡಿದರು. ಅವರು ಬರ್ತಾರೆ. ಅವರು ಬಂದು ನಮ್ಮ ಜೊತೆ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸೋಕ್ಕೋಸ್ಕರ ಡೆಲ್ಲಿಯಿಂದ ಬರ್ತಾರೆ. ಯಾಕಂದರೆ ಅವರು 2-3 ಸಲ ನಮ್ಮ ಪ್ರವಾಸಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅದನ್ನು ಆ ಋಣವನ್ನು ಕೃತಜ್ಞತೆಯನ್ನು ವ್ಯಕ್ತಪಡಿಸೋದಕ್ಕೆ ನಾವು ವಿಠಲ್ ಅವ್ರನ್ನ ಹೆಸರು ಆಹ್ವಾನ ಮಾಡಿದ್ದೇವೆ. ಅದಾದಮೇಲೆ ಎಂದಿನಂತೆ ಮಂಡ್ಯ ರಮೇಶ್ವರ ನಾಟಕ ಸಂಸ್ಥೆಯ ನಾಟಕ, ಅದು ಸಂಸಾರದಲ್ಲಿ ಸಂಗಮ ಅಂತಕ್ಕಂಥ ನಾಟಕ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.